ನೋಡ್ರಿ, ಇದು ರೇಸಿಸಮ್ ಅಂತ ಏನು ನಾವು ವರ್ಣಗಳ ಮೇಲೆ ಯುದ್ಧ ನಡೀತಿತ್ತು, ಸೌತ್ ಆಫ್ರಿಕಾ ಇರ್ಬೋದು, ಇಂಡಿಯಾ ದೇಶದಲ್ಲಿ ಇರ್ಬೋದು, ಇದು ನಡೀತಾನೆ ಇದೆ. ಬಿಳಿಯರು ಕರಿಯರನ್ನ ದ್ವೇಷ ಮಾಡೋದು ಮತ್ತೆ ಅವಹೇಳನ ಮಾಡುವಂಥದ್ದು ಇವತ್ತು ಮಾಡಿರೋದಷ್ಟೇ. ಚಂದ್ರಶೇಖರ್ ರಾವ್ ಬೆಳ್ಳಿಗಿದಾರಲ್ಲ, ಬೆಳ್ಳಿಗೆ ಸುಂದರವಾಗಿದ್ದಾರಲ್ಲ, ಅದಕ್ಕೆ ನಮ್ಮ ಕುಮಾರಸ್ವಾಮಿ ಅವರು ಕಪ್ಪಗಿದಾರಲ್ಲ, ಅದಕ್ಕೆ ಅಂದಿಗೆ ಹೋಲಿಕೆ ಮಾಡಿದ್ದಾರೆ. ಒಬ್ಬ ಅಧಿಕಾರಿ ಅವನು ಎಷ್ಟೇ ದೊಡ್ಡ ಸ್ಥಾನದಲ್ಲಿರ್ಲಿ, ಶಾಸಕಾಂಗದ ಮುಂದೆ ಅವನೇನಲ್ಲ, ಅವನೊಬ್ಬ ನೌಕರ ಅಷ್ಟೇ. ಒಬ್ಬ ನೌಕರ ಆಗಿ ನನ್ನ 30 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಒಬ್ಬ ನೌಕರ, ಒಬ್ಬ ADGP ಆಗಿರುವಂತ ರ್ಯಾಂಕ್ ಅಲ್ಲಿ ಇರುವಂತ ವ್ಯಕ್ತಿ ಈ ರೀತಿಯ ಕೀಳು ಮಟ್ಟಕ್ಕೆ ಇಳಿದು ಒಬ್ಬ ರೌಡಿ ರೀತಿಯಲ್ಲಿ ಹೇಳಿಕೆ ಕೊಟ್ಟರೆ ನಾನು ಖಂಡಿಸ್ತೇನೆ. ಆತನ ತಕ್ಷಣ ಹೋಮ್ ಮಿನಿಸ್ಟ್ರು, CM ಅವರು ಅವನ ಅಪಾಲಜಿ ಕೇಳಿಸ್ಬೇಕು ಆತನ. ಮತ್ತೆ ಆತನ ಫಸ್ಟ್ ನಾನು ಕೇಂದ್ರ ಸರ್ಕಾರಕ್ಕೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ವಿನಂತಿ ಮಾಡ್ತೇನೆ. ಆತ ಆಂಧ್ರ ಪ್ರದೇಶದ ವ್ಯಕ್ತಿ, ಕ್ಯಾಡರ್ ಬಂದು ಹಿಮಾಚಲ್ ಪ್ರದೇಶ, ಇಲ್ಲಿ ಇದಕ್ಕೆ ಬಂದಿರೋದು ಡೆಪ್ಯುಟೇಷನ್ ಮೇಲೆ. ಕೂಡಲೇ ಡೆಪ್ಯುಟೇಷನ್ ರದ್ದು ಮಾಡಿ ಫಸ್ಟ್ ಅವನು ಇದು ಎಲ್ಲಿದೆ ಅವನು, ಇದು ಹಿಮಾಚಲ್ ಪ್ರದೇಶ, ಅಲ್ಲಿಗೆ ಆತನ ವರ್ಗಾಯಿಸಬೇಕು. ಮತ್ತೆ ಈ ರೀತಿಯ ಅವಮಾನ ಆಗೋದನ್ನ ಯಾರು ಪ್ರಜಾಪ್ರಭುತ್ವದಲ್ಲಿ ಸಹಿಸ್ಕೊಳ್ಳಲ್ಲ. ಒಬ್ಬ ರಾಜಕಾರಣಿಯಿಂದ ಜನರಿಂದ ಆಯ್ಕೆ ಮಾಡಿರೋನು ಒಬ್ಬ ಅಧಿಕಾರಿ ತನ್ನ ಇತಿಮಿತಿದಲ್ಲಿ ಹದ್ದು ಬಸ್ತಲ್ಲಿ ಬಾಯಿ ಹಿಡ್ಕೊಂಡು ಮಾತಾಡಬೇಕು. ಕೂಡಲೇ ಆತನ ಮೇಲೆ ಏನು ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ, ಏನು 100 ಕೋಟಿದು ಯಾವುದೋ ಒಂದು ಕಂಪನಿಯಿಂದ ತಗೊಂಡಿರುವಂಥದ್ದು, ರಾಜಗಾಲುವೆ ಮೇಲೆ ಕಾಂಪ್ಲೆಕ್ಸ್ ಕಟ್ತಿರುವಂಥದ್ದು, ಇವೆಲ್ಲವನ್ನ ನಾನು ಅಮಿತ್ ಶಾ ಅವರಿಗೆ ಮತ್ತೆ ಮೋದಿ ಅವರಿಗೆ ವಿನಂತಿ ಮಾಡ್ತೇನೆ, CBIಗೆ ಕೂಡಲೇ ವಹಿಸಬೇಕು. ಕುಮಾರಸ್ವಾಮಿ ಮಾಡಿರುವಂತ ಆರೋಪಗಳನ್ನ ತಾತ್ಸಾರ ಮಾಡಬಾರ್ದು, ಕೂಡಲೇ ಇದನ್ನ ತಗೊಂಡು CBIಗೆ ವಹಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ. ಕೂಡಲೇ ಈ ವ್ಯಕ್ತಿಯನ್ನ ಅಪಾಲಜಿ ಕೇಳಿಸ್ಬೇಕು ಹೋಮ್ ಮಿನಿಸ್ಟರ್ ಮತ್ತೆ CM ಅವರು, ಮತ್ತೆ ಈ ತರ ಕೂಡಲೇ ಅಮಾನತಿನಲ್ಲಿ ಇಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ. ನೋಡ್ರಿ, ಇದು ನಿರ್ಮಲಾ ಸೀತಾರಾಮನ್ ಮೇಲೆ ಜನಪ್ರತಿನಿಧಿಗಳ ಕೋರ್ಟ್ ಏನು ಆದೇಶ ಮಾಡಿದೆ, ಇದು ಬಾಂಡ್ ಅನ್ನೋದನ್ನ ಪಾರ್ಲಿಮೆಂಟ್ ಅಲ್ಲಿ ಇದನ್ನ ಮೂವ್ ಮಾಡಿ ಪಾರ್ಲಿಮೆಂಟ್ ಅಲ್ಲಿ ಶಾಸನ ಆಗಿ ಆ ಮುಖಾಂತರ ಕಾಂಗ್ರೆಸ್ನವರು ತಗೊಂಡಿದ್ದಾರೆ. ಯಾಕೆ ಸಿದ್ದರಾಮಯ್ಯನವರು ಹೇಳಿ, ಯಾಕೆ ಖರ್ಗೆ ಅವರು ತಗೊಂಡಿಲ್ವಾ, ಕಾಂಗ್ರೆಸ್ ಪಾರ್ಟಿ ತಗೊಂಡಿಲ್ವಾ ಬಾಂಡ್ನ, ಚುನಾವಣೆ ಬಾಂಡ್ನ? ಯಾಕೆ ಅದನ್ನ ಮಾತಾಡಲ್ಲ? ಅವ್ರ ಮೇಲೆ FIR ಆಗುತ್ತದಲ್ಲ. ಆಗಿದ್ರೆ ಇದೆಲ್ಲ ನೈತಿಕತೆ ಇಟ್ಕೊಂಡು ಮಾತಾಡ್ಬೇಕು. ಎರಡೂ ಪಕ್ಷದವರು, ಎಲ್ಲಾ ಪಕ್ಷದವರು ಚುನಾವಣಾ ಬಾಂಡ್ಗಳನ್ನ ಖರೀದಿ ಮಾಡಿದ್ದಾರೆ. ಇದರಲ್ಲಿ ರಾಜಕಾರಣ ಮಾಡೋದು ಏನೂ ಇಲ್ಲ. ಇದು ಶಾಸನಬದ್ಧವಾಗಿ ತಗೊಂಡಿರುವಂತದ್ದು. ಇದು ಮುಂದೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಇದು ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ಹಾಕಿರುವಂತ FIRಗೆ ಆ ನಿರ್ಮಲಾ ಸೀತಾರಾಮನ್ ಅವರು ಮಾತಾಡ್ತಾರೆ, ಏನದ್ರ ಬಗ್ಗೆ ಅಂತ ಹೇಳ್ತಾರೆ, ವಿವರವಾಗಿ ಪ್ರೆಸ್ಗೆ ಹೇಳ್ತಾರೆ.